ಸರಿ, ನೀವೆಲ್ಲ ಮಾತಾಡ್ತಾರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಪ್ಲೀಸ್ ಅದಕ್ಕೆ ಅದಕ್ಕೆ ಬಂದಿದ್ದು ನಾನು. ಹಾ, ಸ್ಪೆಷಲ್ ಗೆಸ್ಟು ಮನೆಗೆ ಬಂದಿದ್ದಾರೆ. ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಪ್ರಿಪೇರ್ ಮಾಡ್ಬಿಡಿ. ಹೀಗ್ ದಿಢೀರ್ ಅಂತ ಬಂದವ್ರಿಗೆ ಬರೀ ಅನ್ನ ಸಾರು ಅಷ್ಟೇ. ಅಯ್ಯೋ ಏನೋ ಒಂದು ಮಾಡಿ ಅದಕ್ಕೆ ಮನೆ ಊಟ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ. ಸರಿ, ನಾನೇನಾದ್ರೂ ಸ್ಪೆಷಲ್ ಅಡ್ಗೆನೆ ಮಾಡ್ತೀನಿ, ಸರಿನಾ ಶರ್ಲಿ? It's a big super. I'm so happy. ನಾನು ಅಷ್ಟೇ. ಅವ್ನ್ ಹಾಗೆ ತರ್ಲೆ, ಸ್ವಲ್ಪ ಹುಡುಗಾಟ ಜಾಸ್ತಿನೇ ಅವ್ನ್ಗೆ. ಅವ್ನು ಇವ್ರು 3 ಜನರ ತರ ಅಲ್ಲ, ಹೀಸ್ ಡಿಫ್ರೆಂಟ್. ಅಕ್ಕ, ಅಡ್ಗೆ ನಕ್ಷತ್ರ ನೋಡು, ಈಗ ಅರ್ಜೆಂಟ್ ಆಗಿ ಗಸಗಸೆ ಪಾಯಸ ಮಾಡ್ಬೇಕು. ನಿಮ್ಮಮ್ಮ ಮಾಡ್ತಾರಲ್ಲ ಹಾಗಿರ್ಬೇಕು. ಪಾಯಸನಾ? ಅರ್ಜೆಂಟ್ ಅಂದ್ರೆ ಸ್ವಲ್ಪ ಕಷ್ಟ ಅಕ್ಕ, ಟೈಮ್ ಬೇಕಾಗುತ್ತಲ್ವಾ ಅದಕ್ಕೆ. ಹೌದಲ್ವಾ? ಸರಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಾ ಮಾಡೋಣ. ಅಯ್ಯ, ಪಾಯಸ ಯಾಕೆ? ನೀವಿಬ್ರೇನು ಖುಷಿಯಲ್ಲಿ ಮಿಂಚ್ತಿದ್ದೀರಾ? ಏನಿರಬಹುದು, ಗೆಸ್ ಮಾಡು. ಏನೋಪ್ಪ, ನೀವ್ ಹೀಗ್ ಕೇಳಿದ್ರೆ ನಾನು ಏನಂತ ಹೇಳಿ? ಯಾರ್ದಾದ್ರೂ ಬರ್ತಡೇನಾ? ಇವಾಗ ನೆನ್ಪಾಯ್ತಾ? No, not birthday. ಮತ್ತೇನಕ್ಕ? Maurya has come. He's home. ಏನಂತೆ? ಮೌರ್ಯ? ಮೌರ್ಯ ಮನೆಗ್ ಬಂದಿದ್ದಾನೆ. ಏನು? ಮೌರ್ಯ ಬಂದ್ರಾ? ಯಾವಾಗ? ಈಗಷ್ಟೇ ಬಂದ. ಪಾ, ಕೊನೆಗೂ ಬಂದ್ರಾ? ಏನು ದಿಢೀರಂತ? ಅವನ್ ಹಾಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಹೌದಾ? ಎಲ್ಲಿದ್ದಾರಕ್ಕ? ಎಲ್ರೂ ಮೇಲಿದ್ದಾರೆ, ಹೋಗು ಮಾತಾಡ್ಸು. ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದು ಆಮೇಲೆ ಪಾಯಸಕ್ಕೆ ರೆಡಿ ಮಾಡ್ತೀನಿ. ಕೊನೆಗೂ ಅವ್ರನ್ನ ನೋಡೋ ಕಾಲ ಬಂತು. ನೀವ್ ಬಂದಿದ್ ಗೊತ್ತಾಗ್ಲಿಲ್ಲ, ಅಡಿಗೆ ಮನೇಲಿದ್ದೆ. ಕೊನೆಗೂ ನಾವಿಬ್ರು ಭೇಟಿ ಆಗ್ತಿದ್ವಿ, ಅದು ಇಷ್ಟು ಸಮಯ ಆದ್ಮೇಲೆ. ನಿನ್ನನ್ನು ಯಾರು ಕರೆದಿದ್ದು? ಯಾಕೆ ಬಂದೆ? ಬಾವಾ, ಏನ್ ಬಾವಾ, ನೀನ್ ಎಲ್ಲಿಗೆ ಬಾ ಅಂತ ಹೇಳಿದ್ ಯಾರು? ಯಾಕೆ ಬಾವಾ, ಏನಾಯ್ತು? ನಾನ್ ಬರ್ಬಾರ್ದಿತ್ತಾ? ಬರಬಾರ್ದಿತ್ತು. ಏನಾಯ್ತು? ಮೌರ್ಯ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಅವ್ರನ್ನ ಮಾತಾಡ್ಸೋಣ. ಏನು ಬೇಕಾಗಿಲ್ಲ. ಶೌರ್ಯ, ಯಾಕಣ್ಣ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಾ? ಏನು ಹೀಗೆ ಕೇಳ್ತಾ ಇದ್ಯಾ? ಇವಳು ಯಾವ ಕಾರಣಕ್ಕೂ ಮೌರ್ಯನ ಮುಖ ನೋಡಬಾರ್ದು, ಮೌರ್ಯನ ಜೊತೆ ಮಾತಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಅದೇ ಯಾಕೆ? ಅವನು ಸರಿಯಾಗಿ ಹೇಳ್ತಿದ್ದಾನೆ. ಇವಳು ಮೌರ್ಯನ ಜೊತೆ ಮಾತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವ್ ಯಾಕೆ ಈಗ ಆಡ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮೌರ್ಯ ಮನೆಗೆ ಬಂದಿದ್ದಾನೆ, ಅವಳು ಇವನನ್ನ ನೋಡ್ತಿರೋದು ಫಸ್ಟ್ ಟೈಮು. ಮಾತಾಡ್ಲಿ, ಅದ್ರಲ್ಲಿ ಏನಿದೆ ತಪ್ಪು? ನಿಂಗೆ ಬುದ್ಧಿ ಇಲ್ವಾ ಭೂಪತಿ? ಇವಳು CS ಮಗಳು, ಮರಿಬೇಡ. ಅದಕ್ಕೆ ಏನು ಅದಕ್ಕೆ ಅಂತೀಯಾ? ಆ ಮನುಷ್ಯ ನಿನ್ನೆ ತಾನೇ ಮನೆಗೆ ಬಂದು ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಹೋಗಿಲ್ವಾ? ಓ ಎಸ್, ಹೀಸ್ ರೈಟ್. ನನಗೂ ಇವಾಗ ಅರ್ಥ ಆಗ್ತಿದೆ. ಎಷ್ಟಾದ್ರೂ ಅವಳು CS ಡಾಟರ್ ಅಲ್ವಾ? ಖಂಡಿತ ಅವಳನ್ನ ನಂಬಕ್ಕಾಗಲ್ಲ ನಾವು. ನಾವೀ ರಿಸ್ಕ್ ತೊಗೊಳಕ್ಕಾಗಲ್ಲ ಭೂಪತಿ. ಸೊ ಇವಳು ಮೌರ್ಯನ ನೋಡಬಾರ್ದು ಅಂದ್ರೆ ನೋಡಬಾರ್ದು. ಅಮ್ಮ, ಇವಳು ಹೋಗಿ ನೀನೇನು ಹೇಳ್ಬೇಡ. ಸದ್ಯಕ್ಕೆ ನಾನು ಯಾರನ್ನು ನಂಬಲ್ಲ ಅಂದರೆ ನಂಬಲ್ಲ. ನನಗೆ ನನ್ನ ಮಗನ ಸೇಫ್ಟಿ ಮುಖ್ಯ. ಆ CS ಮತ್ತೆ ಇವನ ಮೇಲೆ ಕಣ್ಣು ಹಾಕಿದ್ರೆ ನಾನು ಇವನ್ನ ಎಲ್ಲಿ ಬಚ್ಚಿಡ್ಲಿ? ಮೊದಲು ಆ CS ಅವನ ಮಗಳನ್ನ ಎಲ್ಲಿ ಬಚ್ಚಿಡೋದು ಅಂತ ನೋಡ್ಕೊಳ್ಳಿ. ಇಷ್ಟು ಹೇಳಿದ್ಮೇಲೂ ಇಲ್ಲೇ ನಿಂತಿದೆಯಲ್ಲ, ಹೋಗಿ ನಿನ್ನ ರೂಮಲ್ಲಿರೋ. ಇವನ್ ಹೊರಡೋ ತನಕ ರೂಮ್ ಬಿಟ್ಟು ಹೊರಗಡೆ ಬರಬೇಡ, ತಿಳಿತಾ? ಸರಿಯುತ್ತೆ.
ನೀನು ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಣ್ಣ. ಒಳ್ಳೆ ಕೆಲಸ ಮಾಡಿದೆ. ಸದ್ಯ ಅಷ್ಟಾದ್ರೂ ತಮ್ಮ ಅಂತ ಪ್ರೀತಿ ಇದೆಯಲ್ಲ. ಪ್ರೀತಿ ಇಲ್ಲದೆ ಇರತ್ತಾ? ನನ್ನ ತಮ್ಮ ಅಲ್ವಮ್ಮ. ಆದ್ರೂ ನೀವೆಲ್ಲ ನಡ್ಕೊಂಡಿದ್ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ಅವಳು ಇವನ್ ಜೊತೆ ಮಾತಾಡಿದ್ರೆ ಏನಾಗಿರೋದು? ನಿಂಗೆ ಮತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಅವ್ರ ಅಪ್ಪಂಗೆ ಹೇಳ್ತಾಳೆ. ಏನಂತಮ್ಮ? ನಕ್ಷತ್ರ ಬರೀ ಕಣ್ಣಲ್ಲೇ ಮೌರ್ಯನ್ ನೋಡಿ ಇವನ್ ಹೀಗೆ ಇದ್ದಾನೆ ಅಂತ ಹೋಗಿ CS ಹತ್ರ ಹೇಳ್ತಾಳ. ಹೇಳಿದ್ರೆ ಆ ಮನುಷ್ಯ ಇವನ್ ಎಲ್ಲಿದ್ದಾನೆ, ಇವನ್ ಹೇಗಿದ್ದಾನೆ ಅಂತ ಗೊತ್ತಾಗಿ ಕಣ್ಣು ಹಿಡಿದು ಬಿಡ್ತಾನ. ಏನೋ ಅವಳು ನನ್ನ ಮಗನ್ ನೋಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಒಂದು ಸಣ್ಣ ಚಾನ್ಸ್ ತಗೊಳಕ್ಕೂ ನಾನು ರೆಡಿ ಇಲ್ಲ. ಅವಳು ಅವರಪ್ಪ ಮೌರ್ಯನ್ ಪಾಲಿಗೆ ದೊಡ್ಡ ಡೇಂಜರು. ಹಾಗಂತ ಇವನನ್ನ ಎಷ್ಟು ದಿನ ಅಂತ ಬಚ್ಚಿಡಬೇಕಾಗತ್ತ? ಒಂದಲ್ಲ ಒಂದಿನ ಮೌರ್ಯ ನಮ್ಮ ಜೊತೆ ನಮ್ಮ ಮನೇಲೇ ಇರ್ಬೇಕಲ್ವಾ? ಅವಾಗ ನಕ್ಷತ್ರ ಇವನನ್ನ ನೋಡಲ್ವಾ? ಎಸ್, ಕರೆಕ್ಟಾಗಿ ಹೇಳ್ತಿದ್ದಾನಮ್ಮ. ಎಷ್ಟು ದಿನ ಅಂತ ನಾನು ಮುಖ ಮುಚ್ಕೊಂಡಿರಲಿ? ನನಗೂ ಅದಕ್ಕೆ ಜೊತೆ ಮಾತಾಡಬೇಕು ಅಂತ ಆಸೆ ಇರಲ್ವಾ? ಅಗತ್ಯ ಇಲ್ಲ. ಆ್ಯಂಡ್ ಡೋಂಟ್ ಕಾಲ್ ಹರ್ ಅದಕ್ಕೆ. ಅವಳು ನಿಂಗೇನೂ ಆಗಬೇಕಾಗಿಲ್ಲ. ಅವಳಿಂದಾನೇ ನಿನ್ನ ಲೈಫ್ ಹೀಗಾಗಿರೋದು. ಅದನ್ನು ಮರಿಬೇಡ. ಮರೆಯೋದಾ? ಯಾಕೆ ಮರಿತೀನಿ? ಎಲ್ಲ ವಾಪಸ್ ಕೊಡ್ತೀನಿ. ನೋಡು, ನೀನು ಹೊರಡು. ಜಾಸ್ತಿ ಹೊತ್ತಿಲ್ಲಿರೋದು ಸೇಫ್ ಅಲ್ಲ. CS ಗೊತ್ತಾದ್ರೆ ಕಷ್ಟ. ರಿಸ್ಕ್ ಬೇಡ. ಅಣ್ಣ ಇಷ್ಟೊತ್ತೇ ಇದಾನಂತೆ, ಒಂಚೂರು ಊಟ ಮಾಡ್ಕೊಂಡು ಹೋಗ್ಲಿ ಇರೋ. ಇರಲಿ ಬಿಡೋಣ, ಅಲ್ಲಿ ಊಟಕ್ಕೆ ಇನ್ನೊಂದ್ಸತಿ ಬಂದ್ರಾಯ್ತು. ಹೌದು ಕಣ, ನೀ ಹೊರಡೋದೇ ಬೆಟರು. ಆ CS ಏನಾದರೂ ನೀನು ಬಂದಿರೋದು ಗೊತ್ತಾದರೆ ಪ್ರಾಬ್ಲಮ್ ಆಗತ್ತೆ. ಹಾಂ, ಈ ಒಂದ್ಸಲ ಎಕ್ಸ್ಕ್ಯೂಸು. ಮತ್ತೆ ಏನಾದರೂ ನೀನು ಈ ಥರ ಮನೆ ಬಿಟ್ಟು ಬರೋದು ಗೊತ್ತಾದರೆ ನನ್ನ ಕೈಲಿ ಬೈಸ್ಕೊತೀಯ. ಓಕೆ? ಸಾರಿ ಅಮ್ಮ. ಸಾರಿ ಎಲ್ಲ ಏನೂ ಬೇಡ. ನೀನು ಸೇಫ್ ಆಗಿರೋ ಅಷ್ಟು ಸಾಕು. ಈಗಿಲ್ಲಿ ಭೂಪತಿಗೆ ನಡೀತಿರೋದೇ ಸಾಕಾಗೋಗಿದೆ. ನಿನ್ನ ಜೀವನನೂ ರಿಸ್ಕಲ್ಲಿ ಇಡೋಕ್ಕಾಗಲ್ಲ ಮೌರ್ಯ. ನೀನು ಸೇಫ್ ಆಗಿರೋ. ಓಕೆ? ಹಾಂ ಹುಷಾರಾಗಿ ಹೋಗ್ಬಿಟ್ಟು ಬಾಕಂದ. ರೀಚ್ ಆದ ತಕ್ಷಣ ಫೋನ್ ಮಾಡು. ಓಕೆ ಮಾ. ಬಾಯ್ ಬಾಯ್ ಅಣ್ಣ. ಬಾಯ್ ಬ್ರೋ. ಚೂಡಿ ಬಾಯ್ ಬಾಯ್ ಬಾಯ್. ಹುಷಾರು ಅಣ್ಣ ಬಾಯ್. ಬೇಜಾರಾಗತ್ತೆ ಅಂತ ನಂಗೆ ಗೊತ್ತು, ಆದರೆ ಪ್ಲೀಸ್ ಮನ್ಸಿಗೆ ಹಚ್ಕೋಬೇಡ. ಇರ್ಲಿ ಬಿಡಿ ಅಕ್ಕ, ನಂದೇ ತಪ್ಪು. ಶೌರ್ಯ ಭಾವ ಅವತ್ತೇ ಹೇಳಿದ್ರು ನಾನು ಮೌರ್ಯ ಅವ್ರ ಸುದ್ದಿಗೆ ಹೋಗ್ಬಾರ್ದಂತ. ಆದರೆ ನಾನು ಅದನ್ನ ತಲೆಗೆ ಹಾಕೊಳ್ದೆ ಸ್ವಲ್ಪ ಮುಂದುವರೆದ್ಬಿಟ್ಟೆ. ಅದಕ್ಕೆ ಅತ್ತೆಗೂ ಸಿಟ್ಟು ಬಂತು. ನನ್ಗೆ ಅವ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ ಅಕ್ಕ. ಅವ್ರದ್ದೇನೂ ತಪ್ಪಿಲ್ಲ. ಆದರೂ ನೀನು ಅವನನ್ನ ಒಂದ್ಸಲ ನೋಡಿತಿದ್ರೆ ಅದ್ರಲ್ಲಿ ಏನು ತಪ್ಪಿತ್ತು? ನಿಂಗೂ ಈ ಮನೆ ಮಗ ಹೇಗಿರ್ತಾನೆ ಅವನನ್ನ ನೋಡಬೇಕು ಅಂತ ಇರುತ್ತಲ್ವಾ? ಇರುತ್ತೆ. ಆದರೆ ನಾನು ಚಂದ್ರಶೇಖರ್ ಮಗಳಲ್ವಾಕ? ಹಾಗಂತ ಅಪ್ಪ ಮದುವೆ ಟೈಮಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅಂದಮೇಲೆ ಆ ಭಯ ಅವ್ರಿಗೆ ಕಾಡದೆ ಇರುತ್ತಾ? ಜೊತೆಗೆ ನಿನ್ನೆ ಅಪ್ಪ ಬಂದು ಮೌರ್ಯ ಎಲ್ಲಿ, ನಾನು ಅವ್ರನ್ನ ನೋಡಬೇಕು ಅಂತ ಗಲಾಟೆ ಮಾಡಿ ಹೋಗಿದ್ದಾರೆ. ಇಂಥ ಟೈಮಲ್ಲಿ ನಾನು ಮೌರ್ಯ ಅವ್ರನ್ನ ನೋಡಿ ಎಲ್ಲಿ ಅಪ್ಪನಿಗೆ ಹೇಳ್ತೀನೋ, ಮತ್ತೆ ಮೌರ್ಯ ಅವ್ರಿಗೆ ತೊಂದರೆ ಆಗುತ್ತೋ ಅಂತ ಎಲ್ಲರೂ ಯೋಚನೆ ಮಾಡೇ ಮಾಡ್ತಾರೆ. ಅದರಲ್ಲೂ ಅತ್ತೆ ತಾಯಿ ಕರಡು. ಮಗನ ಸೇಫ್ಟಿ ಬಗ್ಗೆ ಇಷ್ಟು ಇಲ್ದಿದ್ರೆ ಹೇಗೆ ಹೇಳಿ? ಅವರು ಸರಿ, ನೀನು ಸರಿ. ಒಟ್ಟಿನಲ್ಲಿ ನಮ್ಮ ಟೈಮ್ ಸರಿ ಇಲ್ಲ ಅನ್ಬೇಕಷ್ಟೆ, ಇನ್ನೇನು. ಆದ್ರೂ ನಕ್ಷತ್ರ, ನಿಂದೇನು ತಪ್ಪಿಲ್ಲ ಅಂತ ಇವ್ರಿಗೆಲ್ಲ ಯಾವಾಗ ಗೊತ್ತಾಗೋದು? ನೀವಿಷ್ಟು ಹೇಳಿದ್ರಲ್ಲ ಅಕ್ಕ, ಸಾಕು. ನೀವು ನನ್ನನ್ನ ಹೇಗೆ ನಂಬ್ತಿರೋ ಹಾಗೆ ಎಲ್ಲರೂ ನಂಬ್ತಾರೆ, ಅತ್ತೇನು ಸೇರಿಸಿ. ನಾನು ಆ ದಿನಕ್ಕೋಸ್ಕರ ಕಾಯ್ತೀನಕ್ಕ. ಹುಷಾರಾಗಿ ಹೋಗು.
ನಕ್ಷತ್ರ ಅವ್ರ ಅಪ್ಪನ ಫೋನ್ ಮಾಡಿ ನೀನು ಮನೆಗೆ ಬಂದಿರೋ ವಿಷಯ ಹೇಳಿರ್ಬೋದು. ಅವ್ನ ದಾರಿ ಮಧ್ಯೆ ಎಲ್ಲೋ ನಿನ್ನ ಹಿಡಿಯೋಕೆ ಕಾಯ್ತಾ ಇರ್ಬೋದು. ಬರಲಿ, ಒಂದು ಗತಿ ಕಾಣಿಸ್ತೀನಿ. ಅದೆಲ್ಲ ಏನು ಬೇಡ. ನೀನು ಇಷ್ಟು ದಿನ ಏನು ಮಾಡಿದೋ ಅದೇ ಸಾಕು. ಇದೆಲ್ಲ ಎಲ್ಲಿಗೆ ನಿಲ್ಬೇಕು ಮೌರ್ಯ. ನೀನು ಹೋಗ್ತಾ ಇರೋ ರೂಟ್ ಸರಿಯಿಲ್ಲ. ನಿನ್ನ ಇಂಟೆನ್ಷನ್ ಏನಿತ್ತು ಹೇಳು? ಆ CS ಗೆ ತೊಂದರೆ ಕೊಡಬೇಕು, ಅವ್ನು ಒದ್ದಾಡಬೇಕು ಅಂತ ತಾನೆ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು? ನೀನು ಪ್ರತಿ ಸಲ ನಕ್ಷತ್ರನ ತೊಂದರೆ ಕೊಟ್ಟಾಗ ಭೂಪತಿ ಒದ್ದಾಡ್ತಾ ಇದ್ದಾನೆ. ಭೂಪತಿ ಒಳ್ಳೆ ಬಾಡಿ ಗಾರ್ಡ್ ಥರ ನಕ್ಷತ್ರನ ಕೆಲಸ ಮಾಡ್ತಾ ಇದ್ದಾನೆ. ಪಾಪ ಅವ್ನು ನೆಮ್ಮದಿಗೆ ನಿದ್ದೆ ಮಾಡಿ ಅದು ಎಷ್ಟು ದಿನ ಆಯ್ತು ಏನೋ. ನಾವು ಇಂಡೈರೆಕ್ಟ್ ಆಗಿ CS ಬದಲು ಭೂಪತಿಗೆ ತೊಂದರೆ ಕೊಟ್ಟಂಗೆ ಆಗ್ತಿಲ್ವಾ? ಅಣ್ಣ, ಕರೆಕ್ಟಾಗಿ ಹೇಳಿದೆ. ನಾನು ಎಷ್ಟು ದಿನ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಆದ್ರೆ ಈಗ ಗೊತ್ತಾಯ್ತು. ನೀನು ಐಡಿಯಾ ಕೊಟ್ಟಿದ್ದೆ. ಏನು ಹಾಗಂದ್ರೆ ನಾನು ಯಾವ ಐಡಿಯಾ ಕೊಟ್ಟೆ? ಏನಿಲ್ಲ, ಮುಂದೆ ಗೊತ್ತಾಗತ್ತೆ. ಯಾವುದೋ ಅನ್ನೋನ್ ನಂಬರು, ಅವನೇ ಇರಬೇಕು. ಹಲೋ ಹಲೋ ಮಿಸ್ಟರ್ ಚಂದ್ರಶೇಖರ್, ಕೊರಿಯರ್ ಬಂದು ತಲುಪಿರ್ಬೇಕಲ್ವಾ? ಎಸ್ ಕೌಂಡ್ರಲ್, ಏನೋ ಇದಲ್ಲ, ಇದನ್ನ ಯಾಕೆ ಕಳ್ಸಿದ್ಯಾ? ನಿನ್ನ ಮಗಳಿಗೆ ನಾನು ಮತ್ತೆ ಮತ್ತೆ ನರಕ ತೋರಿಸ್ತೀನಲ್ವಾ, ಅದನ್ನ ನೋಡ್ತಾ ನಿನ್ನ ಕಣ್ಣಲ್ಲಿ ರಕ್ತ ಸುರಿಯುತ್ತೆ. ಅದನ್ನು ಒರೆಸ್ಕೊಳಕ್ ಕಲಿಸ್ದೆ. ಜೋಪಾನವಾಗಿ ತಿಳ್ಕೊ. ಸಾಲಿಲ್ಲ ಅಂದ್ರೆ ಹೇಳು, ಇನ್ನು ಕಳಿಸ್ತೀನಿ. ಯಾರೋ ನೀನು? ನಿನಗಷ್ಟು ಧೈರ್ಯ ಇದ್ರೆ ಮುಂದೆ ಬಾರೋ, ನಾನೇನು ಅಂತ ತೋರಿಸ್ತೀನಿ. ಅದರ ಅಗತ್ಯ ಇಲ್ಲ. ನೀನೇನು ಅಂತ ನನಗೆ ಗೊತ್ತಾಗಿದೆ. ಈಗ ನಾನೇನು ಅಂತ ತೋರಿಸೋ ಟೈಮ್. ಒಳ್ಳೆ ಟೈಮ್ ನೋಡಿಕೊಂಡು ಮತ್ತೆ ಸಿಗೋಣ.